ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯತ್ರಿ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾಗರ ಪಂಚಮಿ, ಹಾಗೆ ಮೊದಲನೇ ಶುಕ್ರ ಗೌರಿ ವ್ರತ ಇರೋದ್ರಿಂದ ನಾನು ಕೂಡ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿದ್ದೆ ನಿನ್ನೆನೇ. ಅಂದರೆ ಕಳಶ ಹಾಗೆ ಪ್ರಣತಿ ಎಲ್ಲ ಕೂಡ ರೆಡಿ ಮಾಡಿದ್ದೆ. ಇವತ್ತು ಅದಕ್ಕೆ ಬತ್ತಿನ ಹಾಕೋತಾ ಇದ್ದೀನಿ ನಾನು ಪೂಜೆ ಮಾಡೋದಕ್ಕೆ. ನಾನು ಈ ಶುಕ್ರ ಗೌರಿ ವ್ರತನ ಮಾಡ್ತಾಯಿದ್ದೀನಿ ಇವತ್ತು. ಹಾಗಾಗಿ ನಿನ್ನೆನೇ ದೇವ್ರನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ನಿನ್ನೆ ನೈಟೇ ದೇವರಿಗೆ ಸೀರೆನ ಉಡಿಸಿ, ಹಾಗೆ ಈ ಥರ ಕಳಶ ಆಮೇಲೆ ದೀಪನ ಎಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಅದಕ್ಕೆ ಬತ್ತಿನ ಹಾಕ್ಕೊಂಡು ಪೂಜೆ ಮಾಡೋಕೆ ಇಟ್ಕೊಂಡಿದ್ದೀನಿ. ಇವಾಗ ಬತ್ತಿ ಹಾಕಿ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡು ಬತ್ತಿ ಎಲ್ಲ ನೀಟಾಗಿ ತೊಯ್ಸ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಶೇಷ ಏನಂದರೆ ನಾಗರ ಪಂಚಮಿ ಹಾಗೆ ಶುಕ್ರ ಗೌರಿ ವ್ರತ ಒಂದೇ ದಿನ ಬಂದಿರೋದ್ರಿಂದ ಅದೇ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಇವತ್ತು ಪಂಚಮಿ, ನಿನ್ನೆ ಚೌತಿ ಆಗಿತ್ತು. ನಿನ್ನೆನೂ ಕೂಡ ನಾವು ಹಾಲನ್ನ ಹಾಕಿದ್ವಿ ನಾಗಪ್ಪನಿಗೆ. ಇವತ್ತು ಪಂಚಮಿ ಆಗಿರೋದ್ರಿಂದ ಇವತ್ತು ಮನೇಲಿ ಹಾಕ್ತೀವಿ. ನಿನ್ನೆ ಹೊರಗಡೆ ದೇವಸ್ಥಾನದಲ್ಲಿ ಹಾಕ್ಕೊಂಡ್ಬಂದಿದ್ವಿ. ಹಾಗೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಈಗ ದೇವ್ರ ಹತ್ರ ಇಡ್ತಾ ಇದ್ದೀನಿ. ನಾನು ಕೂಡ ಸಿಂಪಲ್ಲಾಗಿ ರೆಡಿ ಮಾಡಿದ್ದೆ ದೇವ್ರನ್ನ. ನಿನ್ನೆನೇ ಎಲ್ಲ ಈ ರೀತಿ ಸೀರೆನ ಉಡಿಸಿ ಡೆಕೋರ್ ಮಾಡಿಕೊಂಡು ಮಲ್ಕೊಂಡಿದ್ದೆ. ಬೆಳಗ್ಗೆ ಅಂದರೆ ಆಗೋದಿಲ್ಲ, ಬೇಗ ಎದ್ದು ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಇವತ್ತು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ದೇವರಿಗೆ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಹಾಗೆ ಸೈಡಲ್ಲಿ ಗಣಪತಿನೂ ಕೂಡ ಇಡ್ತಿದ್ದೀನಿ ಬಲಗಡೆ ಸೈಡಲ್ಲಿ. ಈಗ ಎಲ್ಲ ಪೂಜೆ ಸಾಮಾನುಗಳನ್ನು ಇಟ್ಕೊಂಡಾದ್ಮೇಲೆ ಲಕ್ಷ್ಮೀ ದೇವಿಗೆ ಬಳೆನ ಇಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆ ಅಂದರೆ, ನಾನು ದಸರಾ ಟೈಮಲ್ಲೆಲ್ಲ ಲಕ್ಷ್ಮಿನ ಕೂರಿಸ್ತೀನಿ. ಆವಾಗ ಈ ರೀತಿ ಬಳೆನ ತಗೊಂಬಂದು ಇಟ್ಕೊಂಡಿರ್ತೀನಲ್ವ, ಅವನ್ನ ನಾನು ಯೂಸ್ ಮಾಡಿರಲ್ಲ, ಹಾಗೆ ಎತ್ತಿಟ್ಟಿರ್ತೀನಿ. ಅವನ್ನೇ ಲಕ್ಷ್ಮಿಗೆ ಇಡೋದು. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಕೂಡ ಇದೇ ರೀತಿ ಮಾಡ್ತಾರೆ. ಅವರು ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ನಾನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ಬಳೆನ ಹಾಗೆ ಎತ್ತಿಟ್ಟಿರ್ತೀನಿ. ನಾವು ಯಾರೂ ಯೂಸ್ ಮಾಡಿರೋದಿಲ್ಲ. ಅವನ್ನೇ ಈ ರೀತಿ ಲಕ್ಷ್ಮಿ ಮಾಡಿದಾಗ ಅವನ್ನೇ ಇಟ್ಬಿಟ್ಟು ಪೂಜೆನ ಮಾಡ್ಕೋತೀನಿ ನಾನು. ಯಾವಾಗಲೂ ಇದೇ ರೀತಿ ಮಾಡೋದು. ಅದಾದಮೇಲೆ ಇವಾಗ ದೀಪನ ಹಚ್ತಾ ಇದ್ದೀನಿ.
ಈಗ ನಾಗಪ್ಪನಿಗೂ ಕೂಡ ಹಾಲು ಹಾಕ್ಕೋತಾ ಇದ್ದೀನಿ. ನಾನು ಹೇಳಿದ್ನಲ್ವ ನಿನ್ನೆ ದೇವಸ್ಥಾನದಲ್ಲಿ ಹಾಕಿದ್ವಿ, ಇವತ್ತು ಮನೇಲಿ ಹಾಕ್ತಾಯಿದ್ದೀವಿ ಅಂತ ಹೇಳಿ. ನಾಗಪ್ಪನಿಗೂ ಹಾಲು ಹಾಕ್ಕೊಂಡಾದಮೇಲೆ ಇವಾಗ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ತಲೆ ಸ್ನಾನನ ಮಾಡ್ಕೊಂಡಿದ್ದೆ. ಕೂದಲು ಕೂಡ ನೀಟಾಗಿ ಆರಿರಲಿಲ್ಲ, ಹಾಗಾಗಿ ಏರ್ ಡ್ರೈಯರ್ ಯೂಸ್ ಮಾಡಿಕೊಂಡು ಕೂದಲನ್ನ ನೀಟಾಗಿ ಒಣಗಿಸ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿದರೆ ಕೂದಲು ಬೇಗನೆ ಒಣಗಿರೋದಿಲ್ಲ, ಹಾಗಾಗಿ ಏರ್ ಡ್ರೈಯರ್ನ ಯೂಸ್ ಮಾಡ್ಕೋತೀನಿ. ಇವಾಗ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಪ್ರಸಾದಕ್ಕೆ ಅಂತ ಹೇಳಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಕಣಕನ್ನು ನಾದಿಡಬೇಕಲ್ವ, ಹಾಗಾಗಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೆ. ಅದು ಮೈದಾ ಹಿಟ್ಟು ಬದಲು ನಾನು ಅಕ್ಕಿ ಹಿಟ್ಟನ್ನ ತೊಗೊಂಬಂದುಬಿಟ್ಟಿದ್ದೆ, ಹೆಸರೇ ನೋಡಿರಲಿಲ್ಲ. ಹಾಗಾಗಿ ಅದನ್ನ ಬಿಟ್ಟು ಇನ್ನೊಂದು ಇಲ್ಲೇ ಲೋಕಲ್ ಶಾಪಲ್ಲಿ ಹಿಟ್ಟನ್ನು ತರಿಸ್ಕೊಂಡಿದ್ದೆ ನಾನು. ಅದನ್ನು ಇವಾಗ ಜರಡಿ ಹಿಡಿದು ಸ್ವಲ್ಪ ಬೌಲಿಗೆ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋತಾ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನೂ ಹಾಕ್ಕೊತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸಾಫ್ಟಾಗಿ. ನಾವು ಕಣ್ಕನ ಎಷ್ಟು ಸಾಫ್ಟಾಗಿ ಕಲಿಸ್ತೀವೋ ಅಷ್ಟೇ ಸಾಫ್ಟಾಗಿ ಹೋಳ್ಗೆನೂ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ಹೇಳಿ. ಬೆಳಿಗ್ಗೆನೇ ಬೇಗನೆ ಕಲಸಿಟ್ರೆ ಹಾಗೆ ನಾವು ಮಧ್ಯಾಹ್ನ ಹೋಳಿಗೆ ಮಾಡೋ ಅಷ್ಟರಲ್ಲಿ ತುಂಬಾ ಚೆನ್ನಾಗಿ ಕಣಕ ಕೂಡ ನೆಂದಿರುತ್ತೆ. ಹಾಗೆ ಈ ರೀತಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಕಣ್ಕನ ನೀಟಾಗಿ ಕಲಸಿ ಎತ್ತಿಡಬೇಕಾಗತ್ತೆ. ಅದಾದಮೇಲೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಿನ್ನೆ ನಮ್ಮ ಮಾಮ ಬಂದಿದ್ದರು, ಅವರು ಕಡಲೆಬೇಳೆನ ತೊಗೊಂಬಂದು ಕೊಟ್ಟಿದ್ದರು. ಅಂದರೆ ಅವರು ಹೊಲದಲ್ಲೆಲ್ಲ ಕಡಲೆನ ಬೆಳೀತಾರೆ, ಹಾಗಾಗಿ ಕಡಲೆನ ತೊಗೊಂಬಂದು ಕೊಟ್ಟಿದ್ದರು. ಈಗ 1 ಗ್ಲಾಸ್ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಧೂಳು ಡಸ್ಟು ಇರಲಿಲ್ಲ, ಬಟ್ ನಾನು ಒಂದು ಸಾರಿ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಕ್ಲೀನ್ ಮಾಡಿಕೊಂಡೆ. ಈಗ ಒಂದು ಪಾತ್ರೆನ ಇಟ್ಕೊಂಡು ಒಂದು 3-4 ಗ್ಲಾಸ್ ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಈ ರೀತಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಈಗ ಕಡಲೆಬೇಳೆನ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ. ಬೇಳೆನ ವಾಶ್ ಮಾಡಿದರೆ ಕಟ್ಟು ನೀಟಾಗಿ ಬರೋದಿಲ್ಲ. ಅಂದರೆ ನಾವು ಸಾಂಬಾರು ಮಾಡ್ಕೋತೀವಲ್ವ, ಹೋಳಿಗೆ ಸಾಂಬಾರು, ಅದಕ್ಕೆ ಕಟ್ಟು ನೀಟಾಗಿ ಬರೋದಿಲ್ಲ ಅಂತೇಳಿ ಬೇಳೆನ ವಾಶ್ ಮಾಡೋದಿಲ್ಲ. ಈಗ ಸ್ವಲ್ಪ ನೀರು ಕಡಿಮೆ ಆಗಿತ್ತು ಅಂತ ಹೇಳಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸೈಡಲ್ಲಿ ಪಲ್ಯಕ್ಕೂ ಕೂಡ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವತ್ತು ಹೀರೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನಾನು 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಈ ಕಡೆ ಬೇಳೆನೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು, ಅದನ್ನು ಕೂಡ ಒಂದು ಪಾತ್ರೆಗೆ ಶೋಧಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೂ ನೀರಿರಬಾರ್ದು ಬೇಳೆಯಲ್ಲಿ, ಆ ರೀತಿ ನೀಟಾಗಿ ಎಲ್ಲ ಸೋದಿಸ್ಕೋಬೇಕು ನೀರನ್ನ. ನೋಡಿ ಎಲ್ಲ ಸೋದಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಗ್ಯಾಸ್ನ ಆನ್ ಮಾಡಿ ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಕುಟ್ಟಿರೋ ಏಲಕ್ಕಿ, 1-2 ಏಲಕ್ಕಿನ ಕುಟ್ಟಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಾಗೆ 1 ಗ್ಲಾಸಲ್ಲಿ ನಾನು ಬೇಳೆನ ತೊಗೊಂಡಿದ್ನಲ್ಲ, ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗೋವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನಮ್ಮ ಅತ್ತೆಯಿಂದ ಕಲ್ತಿರೋ ರೆಸಿಪಿ. ಆಲ್ಮೋಸ್ಟ್ ನನಗೆ ಅಡುಗೆ ಮಾಡೋದನ್ನು ಅತ್ತೆನೇ ಹೇಳ್ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನಾನು ಅಷ್ಟಾಗಿ ಅಡುಗೆ ಮಾಡಿಲ್ಲ, ಅಂದರೆ ನನ್ನ ತವ್ರ ಮನೆಯಲ್ಲಿ. ಗಂಡನ ಮನೆಯಲ್ಲಿ ಬಂದಮೇಲೆ ನಮ್ಮ ಅತ್ತೆ ನನಗೆ ಅಡುಗೆ ಮಾಡೋದನ್ನೆಲ್ಲ ಹೇಳ್ಕೊಟ್ರು. ಹಾಗೆ ಹೋಳಿಗೆ, ಕರಿಗಡುಬು ಇದೆಲ್ಲ ಮಾಡೋದನ್ನು ನನಗೆ ಅವರೇ ಹೇಳ್ಕೊಟ್ಟಿದ್ದು. ನಾನು ಈ ರೀತಿ ಹೋಳಿಗೆ ಮಾಡ್ತಿರ್ಬೇಕಾದ್ರೆ ಅವರನ್ನು ನೆನೆಸ್ಕೊಳ್ತೀನಿ. ಅವ್ರು ಹೇಳ್ಕೊಡದೇ ಇದ್ದರೆ ನಾನು ಈ ರೀತಿ ಸ್ವಂತವಾಗಿ ಅಡುಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಬೆಲ್ಲ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಎಲ್ಲ ಕರ್ಗೋವರೆಗೂ ಕುದಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿದರೆ ಬೇಳೆ ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿರುತ್ತೆ. ಹಾಗೆ ಈ ಕಡೆ ಪಲ್ಯನೂ ಕೂಡ ಸಾಫ್ಟಾಗಿ ಬೆಂದು ಎಲ್ಲ ರೆಡಿಯಾಗಿತ್ತು. ಹೀರೆಕಾಯಿ ಎಲ್ಲ ಸಾಫ್ಟಾಗಿ ಬೆಂದಿತ್ತು. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಹುಚ್ಚಳ ಪುಡಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಸಾಂಬಾರು ಪೌಡ್ರು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು
ಚೆನ್ನಾಗಿ ಇನ್ನೊಂದು ಸರಿ ಕುದಿಸ್ಕೊಂಡ್ರೆ ಪಲ್ಯ ಕೂಡ ರೆಡಿಯಾಗಿಬಿಡುತ್ತೆ. ಈ ಕಡೆ ಸೈಡಲ್ಲಿ ಹೋಳಿಗೆ ಸಾಂಬಾರು ಮಾಡ್ಕೊಳ್ಳೋದಕ್ಕೂ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. 2 ಲವಂಗ, 3 ಕಾಳುಮೆಣಸು, 1 ಇಂಚಷ್ಟು ಶುಂಠಿ, ಹಾಗೆ ಚಕ್ರ ಮೊಗ್ಗು ಅಂತಾರಲ್ವ ಅದರಲ್ಲಿ 2 ದಳನ ತೊಗೊಂಡಿದ್ದೀನಿ. ಸ್ವಲ್ಪ ಸೋಂಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಒಂದು 3ರಿಂದ 4 ಒಣಮೆಣಸಿಕಾಯಿ, ಬೆಳ್ಳುಳ್ಳಿ, ಹಾಗೆ ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗುತ್ತೆ. ಯಾವುದೇ ಕಾರಣಕ್ಕೂ ಸೀದಿಸಬಾರ್ದು. ಎಲ್ಲ ಐಟಮ್ಸ್ನು ನಾವು ನೋಡಿಕೊಂಡು ನೀಟಾಗಿ ಹುರ್ಕೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಗಸಗಸೆ ಹಾಗೆ ಒಣ ಕೊಬ್ಬರಿನ ಹಾಕ್ಕೊಂಡು ಆಫ್ ಮಾಡ್ಕೊಂಡಿದ್ದೀನಿ. ಒಣ ಕೊಬ್ಬರಿನ ನಾನು ತುರಿದು ಸೇರಿಸ್ಕೊಂಡಿದ್ದೀನಿ. ಇದನ್ನು ಲಾಸ್ಟಲ್ಲೇ ಹಾಕ್ಕೋಬೇಕು, ಗಸಗಸೆ ಮತ್ತು ಒಣ ಕೊಬ್ಬರಿನ. ಅದಾದಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಹುರ್ಕೊಂಡಿರೋದು ತಣ್ಣಗಾದ್ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಈ ರೀತಿ ರುಬ್ಕೊಂಡಿದ್ದೀನಿ. ನಾನು ಹೂರಣನ ರುಬ್ಕೊಂಡಿದ್ದೆ ಅದೇ ಮಿಕ್ಸಿ ಜಾರಲ್ಲಿ ಇದನ್ನು ಕೂಡ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಆವಾಗಲೇ ಬೇಳೆನೇ ಬೇಯಿಸಿದ್ವಲ್ಲ ಅದೇ ಪಾತ್ರೆಗೆ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವೀಟ್ನೆಸ್ ಅನ್ನೋದು ಪಾತ್ರೆಯಲ್ಲಿ ಇರುತ್ತೆ, ಹಾಗಾಗಿ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿಕಾಯಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ತೇಲ್ ಬರೋವರೆಗೂ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಆವಾಗಲೇ ಬೇಳೆ ಕಟ್ಟನ್ನು ಎತ್ತಿಟ್ಟಿದ್ವಲ್ಲ ಆ ಕಟ್ಟನ್ನೇ ಇದಕ್ಕೆ ಸೇರಿಸ್ಕೊಂಡು ಹೋಳಿಗೆ ಸಾಂಬಾರು ಮಾಡ್ಕೊಳ್ಳೋದು. ಇದಕ್ಕೆ ಕಟ್ಟನ್ನು ಸೇರಿಸ್ಕೊಂಡಾದ್ಮೇಲೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಹುಣಸೆ ಹುಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹುಣಸೆ ಹುಳಿನ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಟ್ಟಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹೋಳಿಗೆ ಸಾಂಬಾರನ್ನ. ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಕುದ್ದಾದ್ಮೇಲೆ ಆಫ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು, ಸಾಂಬಾರು ರೆಡಿಯಾಗಿಬಿಡುತ್ತೆ. ಹಾಗೆ ನಮ್ಮ ಅಕ್ಕನಿಗೆ ಉಡಿ ತುಂಬಿಸ್ಕೊಳ್ಳೋಕೆ ಹೇಳಿದ್ದೆ. ದೇವ್ರನ್ನ ಕೂರಿಸಿದ್ನಲ್ವ, ಹಾಗಾಗಿ ಉಡಿ ತುಂಬಿಸ್ಕೊಳ್ಳೋಕೆ ಹೇಳಿದ್ದೆ. ಅವಳು ಕೂಡ ದೇವರಿಗೆ ಕೈ ಮುಗಿದ್ಬಿಟ್ಟು ಇವಾಗ ನಾನೇ ಹೋಳ್ಗೆನ ಮಾಡ್ತೀನಿ ಅಂತ ಬಂದಿದ್ದಾಳೆ. ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇಲ್ಲ ನಾನೇ ಹೋಳ್ಗೆ ಮಾಡ್ತೀನಿ, ನೀನು ಊಟ ಮಾಡು, ಬೆಳಗ್ಗೆನೇ ಎದ್ದಿದೀಯಾ ಅಂತ ಹೇಳ್ತಾ ಇದ್ಲು. ಪರವಾಗಿಲ್ಲ ನಾನು ಮಾಡಿಕೊಡ್ತೀನಿ, ನೀನು ಊಟ ಮಾಡು ಅಂತ ಹೇಳಿದ್ರು ಕೇಳಲಿಲ್ಲ. ಸರಿ ಇಬ್ಬರು ಕೂಡ ಮಾಡೋಣ ಅಂತ ಹೇಳಿ ಅವಳು ಹೋಳ್ಗೆನ ಮಾಡ್ತಾಯಿದ್ಲು. ನಾನು ಹಾಗೆ ಸೈಡಲ್ಲಿ ಹೋಳ್ಗೆನೂ ಕೂಡ ಬೇಯಿಸ್ಕೊಳ್ತಾ ಇದ್ದೆ. ಅವಳು ಕೂಡ ಅಡುಗೆನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಇವಾಗ ಹೋಳಿಗೆ ಸಾಂಬಾರು ಮಾಡಿದ್ನಲ್ವ ಅದನ್ನು ಅವಳಿಂದನೇ ಕಲ್ತಿದ್ದು ನಾನು. ನಮ್ಮ ಅತ್ತೆ ಬೇರೆ ರೀತಿ ಮಾಡ್ತಾರೆ, ನಾನು ಅವರಿಂದ ಕಲ್ತಿರೋದನ್ನು ಕೂಡ ಒಂದೊಂದು ಸಾರಿ ಮಾಡ್ತೀನಿ. ಇವಳು ಹೇಳ್ಕೊಟ್ಟಿರೋದನ್ನು ಕೂಡ ಒಂದೊಂದು ಸಾರಿ ಮಾಡ್ತೀನಿ. ಹಾಗೆ ಹೋಳಿಗೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಎಲ್ಲನೂ ಕೂಡ ಹಾಲಲ್ಲಿ ಇಟ್ಕೊಂಡು ಊಟನ ಮಾಡ್ಕೊಳ್ತಾ ಇದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.